Hello, my dear students. How are you all? I hope ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. Okay. Today is the second class of financial accounting. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದ್ವಿ ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಅಕೌಂಟಿಂಗ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಎಲ್ಲವನ್ನು ನಾವು ಕಲ್ತಿದ್ವಿ. ಸೊ ಟುಡೇ ನಾವು ಏನ್ ನೋಡೋಣ ಅಂದ್ರೆ ಬುಕ್ ಕೀಪಿಂಗ್. ವಿಲ್ ಲರ್ನ್ ಅಬೌಟ್ ಬುಕ್ ಕೀಪಿಂಗ್. ಓಕೆ, ಸೊ ಬುಕ್ ಕೀಪಿಂಗ್ ಅಂದ್ರೆ ಏನು ಅಂತ ನಾವು ಇವತ್ತು ನೋಡೋಣ. ಮೀನಿಂಗ್: bookkeeping is the process of recording business transactions in appropriate books of accounts in a systematic manner in accordance with the principles of accountancy. ಓಕೆ, ಏನ್ ಹೇಳ್ತಾ ಇದ್ದಾನೆ? ಬುಕ್ ಕೀಪಿಂಗ್ ಅಂದ್ರೆ ಏನದಂತ, ಇದೊಂದು ಪ್ರಾಸೆಸ್ ಅದಂತ. ಎದರದು? ಟು ರೆಕಾರ್ಡ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡೋದು ಒಂದು ಪ್ರಾಸೆಸ್ ಇದೆ. ಅದು ಕೂಡ ಹೇಗೆ? ಇನ್ ಸಿಸ್ಟಮ್ಯಾಟಿಕ್ ಮ್ಯಾನರ್, ಒಂದು ಒಳ್ಳೆ ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಲ್ಲಿ ನಾವು ರೆಕಾರ್ಡ್ ಮಾಡಬೇಕು ವಿತ್ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟೆನ್ಸಿ. ಏನ್ ಪ್ರಿನ್ಸಿಪಲ್ಸ್ ಇದಾವ ಅವು ಫಾಲೋ ಮಾಡಿ ನಾವು ರೆಕಾರ್ಡ್ ಮಾಡ್ಕೋಬೇಕು. ಓಕೆ, ಡೆಫಿನೇಷನ್ ನೋಡೋಣ. ಯಾರು ಹೇಳಿದ್ದಾರೆ ಇದು ಡೆಫಿನೇಷನ್? ಅಕಾರ್ಡಿಂಗ್ ಟು ಆರ್.ಎನ್. ಕಾರ್ಟರ್ ಅವರು ಡಿಫೈನ್ ಮಾಡಿದ್ದಾರೆ ಬುಕ್ ಕೀಪಿಂಗ್ ಅಂದ್ರೆ ಏನು ಅಂತ. ಏನ್ ಹೇಳ್ತಾರೆ? ಬುಕ್ ಕೀಪಿಂಗ್ ಈಸ್ ದ ಸೈನ್ಸ್ ಅಂಡ್ ಆರ್ಟ್ ಆಫ್ ಕರೆಕ್ಟ್ ರೆಕಾರ್ಡಿಂಗ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ. ನೋಡಿ, ದ ಸೈನ್ಸ್ ಅಂಡ್ ಆರ್ಟ್ ಆಫ್ ಕರೆಕ್ಟ್ ರೆಕಾರ್ಡಿಂಗ್ ಅಂತ in the books of accounts. ಏನು? all those transactions that result in transfer of money or money's worth. ನಾವು ಯಾವ ರೀತಿಯ ಟ್ರಾನ್ಸಾಕ್ಷನ್ ಅನ್ನ ಎಂಟ್ರೀಸ್ ಮಾಡ್ತಾ ಇದೀವಿ, ರೆಕಾರ್ಡ್ ಮಾಡ್ತಾ ಇದೀವಿ ಅಂದ್ರೆ ಇಟ್ ಶುಡ್ ರಿಸಲ್ಟ್ ಇನ್ ಟ್ರಾನ್ಸ್ಫರ್ ಆಫ್ ಮನಿ. ದುಡ್ಡು ಬರ್ತಾ ಇರಬೇಕು ಅಥವಾ ಹೋಗ್ಬೇಕು, ಅವ್ರ ಮನೀಸ್ ವರ್ತ್ ಅಥವಾ ದುಡ್ಡಿನ ಬೆಲೆ ಅದು ಇನ್ಕ್ರೀಸ್ ಆಗ್ತಾ ಇರಬೇಕು ಅಥವಾ ಡಿಕ್ರೀಸ್ ಆಗ್ತಾ ಇರಬೇಕು. ಸೊ ದಿಸ್ ವಾಸ್ ದ ಡೆಫಿನೇಷನ್ ಆಫ್ ಬುಕ್ ಕೀಪಿಂಗ್. ಇವಾಗ ಸಾಮಾನ್ಯವಾಗಿ ನಾವು ಪ್ರಾಬ್ಲಮ್ಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಕೌಂಟಿಂಗ್ ಅಲ್ಲಿ ಬಹಳಷ್ಟು ಟರ್ಮ್ಸ್ ಇದಾವೆ, ಅಂದ್ರೆ ಅಕೌಂಟಿಂಗ್ ಟರ್ಮ್ಸ್ ಇದಾವೆ. ಅದು ನಮ್ಗೆ ಗೊತ್ತಿರಬೇಕು ಏನಂತ. ಅದ್ರ ಅರ್ಥನೇ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ಏನಂತ ನಮ್ಗೆ ಗೊತ್ತಾಗಲ್ಲ, ರೈಟ್? ಸೊ ಕೆಲವೊಂದು ಬೇಸಿಕ್ ಟರ್ಮ್ಸ್ ಏನಾದ್ರು ನೋಡೋಣ ನಾವು. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ನೋಡಿ. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಯಾವಾಗೇ ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಫಾರ್ ಎಕ್ಸಾಂಪಲ್, ಏನೋ ದುಡ್ಡು ಬಂದಿದೆ, ಹೋಗಿದೆ, ಮಾರಾಟ ಮಾಡಿದೀವಿ, ಪರ್ಚೇಸ್ ಮಾಡಿದೀವಿ, ರಿಟರ್ನ್ ಮಾಡಿದೀವಿ, ಡಿಸ್ಕೌಂಟ್ ಪಡೆದಿದ್ದೀವಿ, ಆಗ್ಬೋದು. ಸೊ ಇಲ್ಲಿ ಮೇನ್ ಆಗಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನ 4 ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ. ನಾವು ಕ್ಯಾಶ್ ಫಾರ್ಮ್ ಅಲ್ಲಿ ಏನಾದ್ರೆ ಪಡೆಯೋದು ಅಥವಾ ಕೊಡೋದು ಮಾಡಿದ್ರೆ ಅದನ್ನ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತಾರೆ. ಫಾರ್ ಎಕ್ಸಾಂಪಲ್, ನಾವು ಪರ್ಚೇಸ್ ಮಾಡಿರ್ಬೋದು ಅಥವಾ ಸೇಲ್ ಮಾಡಿರ್ಬೋದು ಕ್ಯಾಶ್ ಅಲ್ಲಿ. ಇನ್ನೊಂದಿರುತ್ತೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದ್ರೆ ನಾವು ಟ್ರಾನ್ಸಾಕ್ಷನ್ ಮಾಡಿ, ಫಾರ್ ಎಕ್ಸಾಂಪಲ್ ನಾವು ಏನಾದ್ರೆ ಮಾರಿದ್ವಿ ಬಟ್ ಕ್ಯಾಶ್ ಅಲ್ಲಿ ಮಾರಿಲ್ಲ, ಕ್ರೆಡಿಟ್ ಅಲ್ಲಿ ಮಾಡಿದ್ವಿ. ಸೊ ಅದು ಅಮೌಂಟ್ ನಾವು ಒಂದು 5 ಡೇಸ್ ನಂತರ, 10 ಡೇಸ್ ನಂತರ, 1 ಮಂತ್ ನಂತರ ಪಡಿದ್ವಿ. ಅಥವಾ ಕ್ರೆಡಿಟ್ ಅಲ್ಲಿ ನಾವು ಪರ್ಚೇಸ್ ಮಾಡಿವಿ, ಕ್ಯಾಶ್ ಪೇ ಮಾಡಿಲ್ಲ, ಒಂದ್ ಟೈಮ್ ಆದ್ಮೇಲೆ ನಾವು ಪೇ ಮಾಡ್ತೀವಿ. ದಟ್ ಈಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಇನ್ನೊಂದು ಬಾರ್ಟರ್ ಟ್ರಾನ್ಸಾಕ್ಷನ್. ಬಾರ್ಟರ್ ಸಿಸ್ಟಮ್ ನೀವು ಕೇಳಿರ್ತೀರಿ ಎಲ್ಲಿ? ಎಕನಾಮಿಕ್ಸ್ ಅಲ್ಲಿ. ಅಂದ್ರೆ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಫಾರ್ ಗೂಡ್ಸ್ ಅಂತ ನಾವು ಬಾರ್ಟರ್ ಅಂತ ಕರಿತೀವಿ. ಅಲ್ಲಿ ನಾವು ದುಡ್ಡು ಇರಲ್ಲ, ಒಂದು ವಸ್ತುವನ್ನ ಪಡಿಲಿಕ್ಕೆ ಇನ್ನೊಂದು ವಸ್ತು ಕೊಟ್ಟಿರ್ತೀವಿ ಅವ್ರಿಗೆ. ಸೊ ಬಿಸ್ನೆಸ್ ಅಲ್ಲೂ ಆ ರೀತಿ ಆಗ್ಬೋದು. ಫಾರ್ ಒನ್ ಗೂಡ್ಸ್ ನಾವು ಇನ್ನೊಂದು ಗೂಡ್ಸ್ ಅನ್ನ ಅವರಿಗೆ ಕೊಟ್ಟಿವಿ ಅಂತ. ಓಕೆ, ದಟ್ ಇಸ್ ಬಾರ್ಟರ್ ಟ್ರಾನ್ಸಾಕ್ಷನ್. ಈ 3 ಸಾಮಾನ್ಯ ನೀವು ಕೇಳಿರ್ತೀರಿ. ಬಟ್ 4th ಒನ್ ಇಸ್ ಪೇಪರ್ ಟ್ರಾನ್ಸಾಕ್ಷನ್. ಪೇಪರ್ ಟ್ರಾನ್ಸಾಕ್ಷನ್ ಅಂದ್ರೆ ಏನಿದೆ? ಪೇಪರ್ ಟ್ರಾನ್ಸಾಕ್ಷನ್ ಅಂದ್ರೆ ನೋಡಿ, ಟ್ರಾನ್ಸಾಕ್ಷನ್ ಆಗಿದೆ ಬಟ್ ಅದು ಓನ್ಲಿ ಪೇಪರ್ ಮೇಲೆ ಇದೆ. ದಟ್ ಈಸ್ ಓನ್ಲಿ ಆನ್ ಪೇಪರ್ ಅಂತ. ಏನು? ಡಿಪ್ರಿಸಿಯೇಷನ್. ಇದು ನೋಡಿ, ನಾನು ಒಂದು ಲಾಸ್ಟ್ ಇಯರ್ ಒಂದು ವೆಹಿಕಲ್ ಅನ್ನ ತಗೊಂಡಿದ್ದೀನಿ ನಾನು ಬಿಸ್ನೆಸ್ ಸಲುವಾಗಿ. ಐ ಹ್ಯಾವ್ ಟೇಕನ್ ಕಾರ್ ಫಾರ್ 10 lakh rupees. ಈಗ ಈ ವರ್ಷ ನಾನು ಒಂದು ಡಿಪ್ರಿಸಿಯೇಷನ್ 10% ತೆಗಿದ್ದೀನಿ. 10% ಡಿಪ್ರಿಸಿಯೇಷನ್ ತೆಗೆದ್ರೆ ನನ್ನ ವೆಹಿಕಲ್ ಕಾಸ್ಟ್ 10 lakh ಇದ್ದಿದ್ದು, ಈಗ ನಾ ಅಕೌಂಟಿಂಗ್ ಅಲ್ಲಿ ಏನ್ ಮಾಡ್ತೀನಿ, 10 lakh ಮೈನಸ್ 10% ಆಫ್ ಡಿಪ್ರಿಸಿಯೇಷನ್ ಅಂದ್ರೆ 1 lakh rupees ನಾನು ಮೈನಸ್ ಮಾಡ್ತೀನಿ. 1 lakh ಮೈನಸ್ ಮಾಡಿದ್ರೆ ನೋಡ್ರಿ, ಅದು ಟ್ರಾನ್ಸಾಕ್ಷನ್ ಎಲ್ಲೂ ಆಗೇ ಇಲ್ಲ, ರೈಟ್? ಎಲ್ಲೂ ಅದು ಟ್ರಾನ್ಸಾಕ್ಷನ್ ಆಗಿಲ್ಲ. ಅದು ಎಲ್ಲಿದೆ? ಜಸ್ಟ್ ಪೇಪರ್ ಮೇಲೆ ಇದೆ. ದಟ್ ಈಸ್ ವಾಟ್ ದಿಸ್ ಟ್ರಾನ್ಸಾಕ್ಷನ್ ಇಸ್ ಕಾಲ್ಡ್ ಆಸ್ ಪೇಪರ್ ಟ್ರಾನ್ಸಾಕ್ಷನ್. ಅದ್ರ ಜೊತೆಗೆ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಇದೆ, ಅದು ಕೂಡ ನಾವು ಪೇಪರ್ ಅಲ್ಲೇ ತೋರಿಸಿರ್ತೀವಿ. ಡಿಸ್ಕೌಂಟ್ ಅಲೌಡ್ ಇದೆ, ಡಿಸ್ಕೌಂಟ್ ಅರ್ನ್ಡ್ ಇದೆ. ಸೊ ಇವೆಲ್ಲನ್ನ ನಾವು ಪೇಪರ್ ಟ್ರಾನ್ಸಾಕ್ಷನ್ ಅನ್ನ ಕರಿತೀವಿ. ಓಕೆ, ದೆನ್ ಬಿಸ್ನೆಸ್ ಎಂಟಿಟಿ. ಬಿಸ್ನೆಸ್ ಎಂಟಿಟಿ ಅಂದ್ರೆ ಏನದ? ಎಸ್ಟಾಬ್ಲಿಷ್ಮೆಂಟ್ ಫಾರ್ ದ ಕಂಡಕ್ಟ್ ಆಫ್ ಟ್ರೇಡ್ ಆರ್ ಕಾಮರ್ಸ್. ನಾವು ವ್ಯವಹಾರ ಮಾಡಕ್ಕೆ ಯಾವ್ದು ಒಂದು ಎಸ್ಟಾಬ್ಲಿಷ್ಮೆಂಟ್ ಅನ್ನ ರೆಡಿ ಮಾಡಿವಿ, ರಿಜಿಸ್ಟರ್ ಮಾಡಿವಿ, ಅದನ್ನ ಬಿಸ್ನೆಸ್ ಎಂಟಿಟಿ ಅಂತಾರೆ. ಮತ್ತೆ ಇನ್ನೊಂದು ನಾವು ನೆನ್ಪಿಡ್ಬೇಕು, ಓನರ್ ಈಸ್ ಡಿಫ್ರೆಂಟ್ ಅಂಡ್ ಬಿಸ್ನೆಸ್ ಈಸ್ ಡಿಫ್ರೆಂಟ್. ಅಂದ್ರೆ ಒಂದು ವ್ಯವಹಾರ ಮಾಡ್ತಾ ಇರುವಾಗ ಓನರ್ ಪರ್ಸನಲ್ ಥಿಂಗ್ಸ್
ಡಿಫ್ರೆಂಟ್ ಇರ್ತದ, ಮತ್ತೆ ಬಿಸ್ನೆಸ್ ಎಂಟಿಟಿ ಡಿಫ್ರೆಂಟ್. ಯಾಕಂದ್ರೆ ಓನರಿಗೆ ಯಾವ ರೀತಿ ಒಂದು ಲೀಗಲ್ ಎಂಟಿಟಿ ಇದೆ, ಅದೇ ರೀತಿ ಬಿಸ್ನೆಸ್ ಕೂಡ ಒಂದು ಲೀಗಲ್ ಎಂಟಿಟಿ ಇದೆ. ಓಕೆ, ಪ್ರೊಪ್ರೈಟರ್ ಅಂದ್ರೆ ಏನು? ಓನರ್ ಅಂತ. ಪ್ರೊಪ್ರೈಟರ್ ಅಂದ್ರೆ ಅವ್ನಿಗೆ ಓನರಿಗೆ ಪ್ರೊಪ್ರೈಟರ್ ಅಂತ ಕರೀತಾರೆ. ಕ್ಯಾಪಿಟಲ್ ಅಂದ್ರೆ ಏನದ? ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ನಾವು ಏನು ಇನ್ವೆಸ್ಟ್ ಮಾಡೀವಿ ಓನರ್, ಅದು ಕ್ಯಾಪಿಟಲ್ ಅಂತ ಅಂತೀವಿ. ಕ್ಯಾಶ್ ಅಲ್ಲಿ ಇರ್ಬೋದು, ಗೂಡ್ಸ್ ಅಲ್ಲಿ ಇರ್ಬೋದು, ಅಸೆಟ್ಸ್ ಅಲ್ಲಿ ಇರ್ಬೋದು. ಓಕೆ, ದೆನ್ ಕ್ಯಾಪಿಟಲ್ ಅಂದ್ರೆ ಇನ್ನೊಂದು ನಾವು ಫಾರ್ಮುಲಾ ರೂಪದಲ್ಲೂ ನಾವು ತಿಳಿಬಹುದು. ಕ್ಯಾಪಿಟಲ್ ಅಂದ್ರೆ ಏನಂದ್ರೆ ಅಸೆಟ್ಸ್ ಮೈನಸ್ ಲೈಬಿಲಿಟೀಸ್ ಇಸ್ ಕ್ಯಾಪಿಟಲ್. ಮತ್ತೆ ಏನಂದ್ರೆ ಡ್ರಾಯಿಂಗ್ಸ್ ಅಂತದ. ಡ್ರಾಯಿಂಗ್ಸ್ ಅಂದ್ರೆ ಈಗ ನಾವು ಹೇಳಿದ್ವಿ, ಓನರ್ ಅವನ್ ಸ್ವಂತ ಉಪಯೋಗಕ್ಕಾಗಿ ಏನಾದ್ರೆ ಕ್ಯಾಶ್ ತಗೊಂಡಿದ್ದಾನ ಬಿಸ್ನೆಸ್ ಇಂದ, ಅಥವಾ ಗೂಡ್ಸ್ ತಗೊಂಡಿದ್ದಾನ, ಅಥವಾ ಅಸೆಟ್ಸ್ ಅನ್ನ ತಗೊಂಡಿದ್ದಾನ ಅವ್ನ ಪರ್ಸನಲ್ ಯೂಸ್ಗಾಗಿ, ಅವ್ನ ಡೊಮೆಸ್ಟಿಕ್ ಯೂಸ್ಗಾಗಿ, ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಅಸೆಟ್ ಅಂದ್ರೆ ಏನದ? ವ್ಯಾಲ್ಯೂಬಲ್ ಥಿಂಗ್ಸ್ ಓನ್ಡ್ ಬೈ ಬಿಸ್ನೆಸ್. ಬಿಸ್ನೆಸ್ ಯಾವುದೇ ವ್ಯಾಲ್ಯೂಬಲ್ ಥಿಂಗ್ಸ್ ನ ಓನ್ ಮಾಡಿದ ಅವೆಲ್ಲ ಅಸೆಟ್ಸ್ ಇರ್ತಾವ. ಲೈಕ್ ಟ್ಯಾಂಜಿಬಲ್ ಇರ್ಬೋದು, ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಷಿನರಿ, ಕ್ಯಾಶ್ ಇದೆ, ಸ್ಟಾಕ್ ಇದೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಕೂಡ ಇದಾವೆ. ಯಾವುವು? ಗುಡ್ ವಿಲ್, ಪೇಟೆಂಟ್ಸ್, ಟ್ರೇಡ್ ಮಾರ್ಕ್ಸ್, ಕಾಪಿರೈಟ್ಸ್, ಇವೆಲ್ಲ ಇಂಟ್ಯಾಂಜಿಬಲ್ ಅಸೆಟ್ಸ್. ಓಕೆ, ಅಸೆಟ್ಸ್ ಗೊತ್ತಾದ್ರೆ ಮತ್ತೆ ಲೈಬಿಲಿಟೀಸ್ ಏನಿದೆ? ಲೈಬಿಲಿಟೀಸ್ ಅಂದ್ರೆ ಕ್ಲೇಮ್ಸ್ ಆಫ್ ಔಟ್ಸೈಡರ್ಸ್ ಅಗೇನ್ಸ್ಟ್ ಬಿಸ್ನೆಸ್ ಕನ್ಸರ್ನ್. ಅಂದ್ರೆ ಬಿಸ್ನೆಸ್ ಬೇರೆಯವ್ರಿಗೆ ಏನ್ ಪೇ ಮಾಡೋದಿದೆ ಅಲ್ಲ, ಅದು ಬಿಸ್ನೆಸ್ ಗೆ ಲೈಬಿಲಿಟಿ ಅದ. ಅಂದ್ರೆ ಉದ್ರಿ ಅಂತ ತಿಳ್ಕೊಂಡು, ಬಿಸ್ನೆಸ್ ಏನ್ ತಗೊಂಡಿದೆ ಹೊರಗಿಂದ, ಈಗ ಬ್ಯಾಂಕ್ ಇಂದ ಸಾಲವನ್ನು ಪಡೆದಿದೆ ಅಲ್ವಾ, ಅದು ಸಾಲ ಬಿಸ್ನೆಸ್ ರಿಟರ್ನ್ ಬ್ಯಾಂಕಿಗೆ ಕೊಡಬೇಕು. ಸೊ ಇದು ಒಂದು ಲೈಬಿಲಿಟಿ ಇದೆ. ಅಥವಾ ಕ್ರೆಡಿಟ್ ಅಲ್ಲಿ ಏನೋ ಪರ್ಚೇಸ್ ಮಾಡಿದೆ, ಆ ಪರ್ಚೇಸ್ ಮಾಡಿದವರಿಗೆ ದುಡ್ಡು ನಾನು ಕೊಡಬೇಕು, ಬಿಸ್ನೆಸ್ ಕೊಡಬೇಕು. ಸೊ ಇದು ಕೂಡ ಲೈಬಿಲಿಟಿ ಇದೆ. ರೈಟ್, ಏನು ಬಾರೋ ಮಾಡಿದೆ ಹೊರಗಿಂದ, ರೀಪೇಮೆಂಟ್ ಮಾಡೋದು, ಅದು ಲೈಬಿಲಿಟಿ ಇದೆ. ಈಗ ಡೆಟಾರ್ ಅಂದ್ರೆ ಏನು? ನೀವು ಕೇಳ್ಬೇಕು, ನಾವು ಡೇ ಟು ಡೇ ಈ ಶಬ್ದಗಳನ್ನು ಬಹಳಷ್ಟು ಕೇಳ್ತಿರ್ತೀವಿ. ಡೆಟಾರ್, ಕ್ರೆಡಿಟರ್, ಡೆಟಾರ್, ಕ್ರೆಡಿಟರ್. ಡೆಟಾರ್ ಅಂದ್ರೆ ಏನು? ಪರ್ಸನ್ ಹೂ ಓಸ್ ಮನಿ ಟು ಬಿಸ್ನೆಸ್ ಅಂತ. ಪರ್ಸನ್ ಹೂ ಓಸ್ ಮನಿ ಟು ಬಿಸ್ನೆಸ್ ಅಂದ್ರೆ ಏನು? ಅ ಪರ್ಸನ್ ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್. ನಮ್ಮಿಂದ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿದಾನೆ, ಅವನು ನಮ್ಗೆ ದುಡ್ಡು ಕೊಡ್ಬೇಕು. ಇನ್ ಫ್ಯೂಚರ್ ಅವನು ಬಿಸ್ನೆಸ್ ಗೆ ದುಡ್ಡು ಕೊಡ್ಬೇಕು, ಅವರಿಗೆ ನಾವು ಡೆಟಾರ್ ಅಂತ ಅಂತೀವಿ. ಅಂದ್ರೆ ಡೆಟಾರ್ ಅಂದ್ರೆ ದುಡ್ಡನ್ನು ನಾವು ಪಡಿಬೇಕು. ಅವನು ಆಲ್ರೆಡಿ ವಸ್ತುಗಳನ್ನ ತಗೊಂಡಿದ್ದಾನೆ, ಅವನು ನಮ್ಗೆ ಪೇ ಮಾಡೋದ, ಸೊ ಅವರಿಗೆ ನಾವು ಡೆಟಾರ್ ಅಂತ ಕರೀತೀವಿ. ಅದೇ ರೀತಿಯಲ್ಲಿ ಕ್ರೆಡಿಟಾರ್ ಅಂದ್ರೆ ಏನು? ಪರ್ಸನ್ ಟು ಹೂಮ್ ಬಿಸ್ನೆಸ್ ಓಸ್ ಮನಿ. ಅಂದ್ರೆ ಅವರಿಗೆ ಬಿಸ್ನೆಸ್ ದುಡ್ಡು ಕೊಡೋದು, ನಾವು ಅವರಿಗೆ ಪೇ ಮಾಡೋದ. ಫಾರ್ ಎಕ್ಸಾಂಪಲ್, ನಾವು ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ, ಅವ್ರಿಗೆ ನಾವು ಪೇಮೆಂಟ್ ಮಾಡೋದು, ಅವ್ರಿಗೆ ನಾವು ಕ್ರೆಡಿಟಾರ್ ಅಂತ ಕರಿತೀವಿ. ಓಕೆ, ಓಕೆ. ಈಗ ಗೂಡ್ಸ್ ಅಂದ್ರೆ ಏನು? ಗೂಡ್ಸ್ ಅಂದ್ರೆ ಏನು? ಏನಿರ್ಬೋದು? ಬಾಟ್ ಆರ್ ಪ್ರೊಡ್ಯೂಸ್ಡ್ ಫಾರ್ ರೀಸೇಲ್. ನೋಡಿ, ನಾವು ವಸ್ತುಗಳನ್ನ ತಗೊಂಡಿದ್ವಿ ಮಾರಕ್ಕೆ, ಅಥವಾ ನಾವು ಉತ್ಪಾದನೆ ಮಾಡಿದ್ವಿ ಮಾರೋದ್ ಸಲುವಾಗಿ, ರೀಸೇಲ್ ಮಾಡೋದಕ್ಕೆ, ಅದನ್ನ ನಾವು ಗೂಡ್ಸ್ ಅಂತ ಕರಿತೀವಿ. ರೆವೆನ್ಯೂ ಅಂದ್ರೆ ಏನಂದ್ರೆ ದ ಅಮೌಂಟ್ ರಿಯಲೈಸ್ಡ್ ಫ್ರಮ್ ಸೇಲ್ ಆಫ್ ಗೂಡ್ಸ್. ಗೂಡ್ಸ್ ಇಂದ ನಾವು ಸೇಲ್ ಮಾಡಿ ಏನ್ ಅಮೌಂಟ್ ಬಂದಿದೆ ಅದನ್ನ ರೆವೆನ್ಯೂ ಅಂತ ಕರಿತೀವಿ. ಇನ್ಕಮ್ ಅಥವಾ ಪ್ರಾಫಿಟ್ ಏನದು ಅಂದ್ರೆ ಎಕ್ಸೆಸ್ ಆಫ್ ಆಲ್ ರೆವೆನ್ಯೂಸ್ ಓವರ್ ಆಲ್ ಎಕ್ಸ್ಪೆನ್ಸಸ್. ನಮ್ಗೆ ರೆವೆನ್ಯೂ ಏನ್ ಬಂದಿದೆ ಅಲ್ಲ, ಅದರಲ್ಲಿ ನಾವು ಎಕ್ಸ್ಪೆನ್ಸಸ್ ಮೈನಸ್ ಮಾಡಿದ್ರೆ ಉಳಿಯುವಂತಹ ಪಾರ್ಟ್ ಅನ್ನ ನಾವು ಇನ್ಕಮ್ ಅಂತ ಹೇಳ್ತೀವಿ, ಪ್ರಾಫಿಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಒಂದು 10 ರೂಪಾಯಿ ವಸ್ತುಗಳನ್ನ ನಾವು 15 ರೂಪಾಯಿಗೆ ಮಾರಿದೀವಿ, ಟೋಟಲ್ 10 ಯೂನಿಟ್ಸ್ ಮಾಡಿದ್ವಿ, ಅಂದ್ರೆ 150 ಬಂದಿದೆ. ನಮಗೆ ಟೋಟಲ್ ಕಾಸ್ಟ್ ಇರೋದು 100, ನಾವು ಮಾಡಿದ್ದು 150ಗೆ. ಸೊ 150 is ಅವರ್ ರೆವೆನ್ಯೂ, 50 rupees ಅವರ್ ಇನ್ಕಮ್. ಅಂದ್ರೆ ನಮ್ಮ ಎಕ್ಸ್ಪೆಂಡಿಚರ್ 100 ಇತ್ತು, 150 100 ಮೈನಸ್ ಮಾಡಿದ್ರೆ 50 rupees, ದಟ್ ಇಸ್ ಅವರ್ ಪ್ರಾಫಿಟ್. ಲಾಸ್ ಅಂದ್ರೆ ಏನು? ಸೇಮ್ ಅದ್ರದ್ದು ಉಲ್ಟಾ ಏನು? ಮನೀಸ್ ಆರ್ ಮನೀಸ್ ವರ್ತ್ ಗಿವನ್ ಅಪ್ ವಿತೌಟ್ ಗೆಟಿಂಗ್ ಎನಿ ಬೆನಿಫಿಟ್ ಇನ್ ರಿಟರ್ನ್. ನಾವು 10 ರೂಪಾಯಿ ವಸ್ತುವನ್ನ 8 ರೂಪಾಯಿಗೆ ಮಾರಿದ್ವಿ ಫಾರ್ ಎನಿ ರೀಸನ್, ಸೊ 2 rupees ಕಡಿಮೆ ಆಯ್ತು, ದಟ್ ಈಸ್ ಅವರ್ ಲಾಸ್. ದೆನ್ ಸಾಲ್ವೆಂಟ್ ಅಂತ ಕರಿತೀವಿ. ಸಾಲ್ವೆಂಟ್ ಅಂದ್ರೆ ಕಂಪ್ನಿ ಅಥವಾ ಬಿಸ್ನೆಸ್ ಅದರದ್ದು ಅಸೆಟ್ಸ್ ಲೈಬಿಲಿಟೀಸ್ ಗಿಂತ ಹೆಚ್ಚಿಗಿದ್ದಾಗ ಅವರಿಗೆ ಸಾಲ್ವೆಂಟ್ ಅಂತೀವಿ. ಫಾರ್ ಎಕ್ಸಾಂಪಲ್, ಕಂಪ್ನಿಯಲ್ಲಿ ಒಂದು 10 ಲಕ್ಷ ರೂಪಾಯಿ ಇದೆ, ಅವ್ನು ಟೋಟಲ್ ಔಟ್ ಸ್ಟ್ಯಾಂಡಿಂಗ್ ಅಮೌಂಟ್ ಏನ್ ಪೇ ಮಾಡೋದು ಅದು 10 ಲಕ್ಷ ಕಡಿಮೆ ಅಲ್ಲ. ಫಾರ್ ಎಕ್ಸಾಂಪಲ್ 9 ಲಕ್ಷ 9 ಲಕ್ಷ ಇರ್ಬೋದು. ಸೊ ಈಸ್ ಸಾಲ್ವೆಂಟ್ ಅಂದ್ರೆ ಒಂದು ಉದ್ರಿ ಅವನ ಕಡೆ ಇರೋದು ನಗದಿಗಿಂತ ಕಡಿಮೆ ಇದೆ. ಓಕೆ, ಈಸ್ ಹ್ಯಾವಿಂಗ್ ಮೋರ್ ಮನಿ ದೆನ್ ಹಿಸ್ ಲೈಬಿಲಿಟಿ, ದೆನ್ ಪೇಮೆಂಟ್. ಇನ್ಸಾಲ್ವೆಂಟ್ ಯಾವಾಗಂತೀವಿ? ಇದು ಉಲ್ಟಾ ಅದ. ಸಾಲ್ವೆಂಟ್ ಅಂದ್ರೆ ನನ್ನ ಹತ್ರ ಆಸ್ತಿ ಹೆಚ್ಚಿಗಿದೆ, ಕೊಡೋದು ಕಡಿಮೆ. ಇನ್ಸಾಲ್ವೆಂಟಿ ಅಂದ್ರೆ ನನ್ನ ಹತ್ರ ಸಾಲ ಹೆಚ್ಚಿಗಿದೆ, ಬಟ್ ಪೇ ಮಾಡಕ್ ದುಡ್ಡಿಲ್ಲ, ಅದಕ್ಕೆ ನಾವು ಇನ್ಸಾಲ್ವೆನ್ಸಿ ಅಂತ ಹೇಳ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ನನ್ನ ಸಾಲ 10 ಲಕ್ಷ ರೂಪಾಯಿ ಇದೆ, ನನ್ನ ಕಡೆ 8 ಲಕ್ಷ ರೂಪಾಯಿ ಇದೆ ಪೇ ಮಾಡಕ್, ಸೊ ಐ ಆಮ್ ಇನ್ಸಾಲ್ವೆಂಟ್ ಅಂತ ಹೇಳ್ತೀವಿ. ಈಗ ಅಕೌಂಟಿಂಗ್ ಸೈಕಲ್ ನೋಡೋಣ, ನಾವು ಯಾವ ರೀತಿ ಅಕೌಂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಫಸ್ಟ್ ಬರುತ್ತೆ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಯಾವುದೇ ಬಂದ ತಕ್ಷಣ ನಾವು ಫಸ್ಟ್ ಏನ್ ಮಾಡ್ತೀವಿ? ಅದಕ್ಕೆ ಜನರಲ್ ಎಂಟ್ರಿ ಮಾಡ್ತೀವಿ. ಜನರಲ್ ಎಂಟ್ರಿ ಸಬ್ಸಿಡಿ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಅದರಲ್ಲಿ ಏನೇನ್ ಬರ್ಬೋದು? ಪರ್ಚೇಸ್ ಬುಕ್, ಸೇಲ್ ಬುಕ್, ಪರ್ಚೇಸ್ ರಿಟರ್ನ್ ಬರ್ಬೋದು, ಸೇಲ್ಸ್ ರಿಟರ್ನ್ ಬರ್ಬೋದು, ಬಿಲ್ಸ್ ರಿಸೀವಬಲ್, ಬಿಲ್ಸ್ ಪೇಯಬಲ್,
ಓಕೆ, ಜನರಲ್ ಪ್ರಾಪರ್ ಇದರೆಲ್ಲ ಎಂಟ್ರಿ ಮಾಡ್ತೀವಿ ನಾವು ಫಸ್ಟ್. ಇದರಿಂದ ಎಂಟ್ರಿ ಆದ ತಕ್ಷಣ ಇಲ್ಲಿಂದ ನಾವು ಪೋಸ್ಟ್ ಮಾಡ್ತೀವಿ ಅಲ್ಲಿ ಲೆಡ್ಜರಿಗೆ ಪೋಸ್ಟ್ ಆದ್ಮೇಲೆ ಅಲ್ಲಿಂದ ನಾವು ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಟ್ರಯಲ್ ಬ್ಯಾಲೆನ್ಸ್ ಆಗಿದ್ಮೇಲೆ ದ ಲಾಸ್ಟ್ ಸ್ಟೆಪ್ ಇಸ್ ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಹಾಕಿ ಬ್ಯಾಲೆನ್ಸ್ ಶೀಟ್ ಅನ್ನು ಮಾಡ್ತೀವಿ. ಸೊ ದಿಸ್ ಈಸ್ ದ ಡೈಗ್ರಾಮ್ ಆಫ್ ಅಕೌಂಟಿಂಗ್ ಸೈಕಲ್: ಬಿಸ್ನೆಸ್ ಟ್ರಾನ್ಸಾಕ್ಷನ್, ಜನರಲೈಸಿಂಗ್, ಲೆಡ್ಜರ್ ಪೋಸ್ಟಿಂಗ್, ಟ್ರಯಲ್ ಬ್ಯಾಲೆನ್ಸ್, ಟ್ರೇಡಿಂಗ್ P&L ಲೈನ್, ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್, ಈಗ ಬುಕ್ ಕೀಪಿಂಗ್ ಅಂತ ಹೀಗೆ ಓದ್ತೀವಿ. ಸೊ ಸಿಸ್ಟಮ್ಸ್ ಇದಾವೆ ಬುಕ್ ಕೀಪಿಂಗ್. ಯಾವ ರೀತಿ? ಮುಖ್ಯವಾಗಿ 2 ಸಿಸ್ಟಮ್ಸ್ ಇದಾವೆ. ಒಂದು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ, ಇನ್ನೊಂದು ಡಬಲ್ ಎಂಟ್ರಿ ಸಿಸ್ಟಮ್ ಅಂತ. 2 ಸಿಸ್ಟಮ್ ಮೇಲೆ ನಾವು ಬುಕ್ ಕೀಪಿಂಗ್ ಅನ್ನ ಅಂದ್ರೆ ಬುಕ್ ರೆಕಾರ್ಡಿಂಗ್ ಅನ್ನ ಮಾಡ್ತೀವಿ. ಯಾವ ರೀತಿ? ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ನೋಡ್ರಿ ಏನದ ಅಂತ ನಾವು ಅರ್ಥ ಮಾಡೋಣ. ಸಿಂಗಲ್ ಎಂಟ್ರಿ ಇದು ಹೇಳ್ತಾನೆ ಇದೆ ಸಿಂಗಲ್ ಎಂಟ್ರಿ ಅಂತ, ಅಂದ್ರೆ ಎಂಟ್ರಿ ಒಂದೇ ಇದೆ ಅಂತ ಹೇಳ್ತಾ ಇದೆ, ರೈಟ್? ಅಂದ್ರೆ ನಾವು ಹೀಗೆ ಕಾಮನ್ ಟರ್ಮಿನಾಲಜೀಸ್ ನೋಡುವಾಗ 2 ಟರ್ಮ್ ನೋಡಿದ್ವಿ. ಏನು? ಒಂದು ಕ್ರೆಡಿಟ್ ಮತ್ತು ಒಂದು ಡೆಬಿಟ್. ಅದೇ ರೀತಿ ನಾವು ಕ್ರೆಡಿಟ್ ಡೆಬಿಟ್ ಹೇಳುವಾಗ ಯಾವ ರೀತಿ ಹೇಳ್ತೀವಿ? ನಾನು ಒಂದು ಯಾವಾಗಾದ್ರೆ ಪೇ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಸೇಲ್ ಮಾಡಿದ್ರೆ ನನ್ನ ಕಡೆಯಿಂದ ಗೂಡ್ಸ್ ಹೋಯ್ತು, ನನಗೆ ಕ್ಯಾಶ್ ಬಂತು. ನೋಡ್ರಿ, ಎಂಟ್ರಿ ಒಂದಿದೆ, ಒಂದೇ ಎಂಟ್ರಿ ಅದ, ಬಟ್ ಎಫೆಕ್ಟ್ಸ್ 2 ಇದಾವೆ, ರೈಟ್? ಈಗ ಇದು 2 ಎಫೆಕ್ಟ್ಸ್ ಅಲ್ಲಿ ನಾನು ಒಂದೇ ರೆಕಾರ್ಡ್ ಮಾಡಿದ್ರೆ ಅದು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಬರುತ್ತೆ. ಹೇಳ್ತಾ ಇದ್ದೇನಾ? ಫಾರ್ ಎಕ್ಸಾಂಪಲ್ ನಾನು ಇದು ಫೈನಾನ್ಷಿಯಲ್ ಅಕೌಂಟಿಂಗ್ ಬುಕ್ ಅನ್ನ ಒಂದು ಸೇಲ್ ಮಾಡಿದ್ದೀನಿ. ನಂದು ಬುಕ್ ಸ್ಟಾಲ್ ಇದೆ ಅಂತ ಹೇಳಿದ್ರೆ ಬುಕ್ ನನ್ನ ಕಡೆಯಿಂದ ಹೋಯ್ತು ಅಲ್ವಾ, ನನ್ಗೆ ದುಡ್ಡು ಬಂತು, ರೈಟ್? ಎಫೆಕ್ಟ್ 2 ಇದಾವೆ. ಬಟ್ ನಾನು ಬರೀ ಸೇಲ್ ಅಷ್ಟೇ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಕ್ಯಾಶ್ ಬಂದಿದ್ದು, ಬುಕ್ ಹೋಗಿದ್ದು ರೆಕಾರ್ಡ್ ಮಾಡ್ತಾ ಇಲ್ಲ. ಹಾಗಾದ್ರೆ ದಟ್ ಈಸ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ನೋಡ್ರಿ, ಬೋತ್ ದ ಆಸ್ಪೆಕ್ಟ್ಸ್ ಡೆಬಿಟ್ ಅಂಡ್ ಕ್ರೆಡಿಟ್ ಆರ್ ನಾಟ್ ರೆಕಾರ್ಡೆಡ್ ಫಾರ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ಅಂತ. ಅಂದ್ರೆ ಒಂದು ಟ್ರಾನ್ಸಾಕ್ಷನ್ ಒಂದ್ ಕಡೆ ಡೆಬಿಟ್ ಆದ್ರೆ ಇನ್ನೊಂದ್ ಕಡೆ ಕ್ರೆಡಿಟ್ ಆಗ್ಲೇಬೇಕು. ಅದು ನಾನು 2 ಎಂಟ್ರಿ ಮಾಡ್ಲಿಲ್ಲ ಅಂದ್ರೆ ಇಟ್ ಈಸ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಕೂಡ ಟೈಪ್ಸ್ ಇದಾವೆ, 3 ಟೈಪ್ಸ್ ಇದಾವೆ. ಪ್ಯೂರ್ ಸಿಂಗಲ್ ಎಂಟ್ರಿ ಅಂತ, ಸಿಂಬಲ್ ಸಿಂಗಲ್ ಎಂಟ್ರಿ ಅಂತ, ಮತ್ತೆ ಕಾಸಿ ಸಿಂಗಲ್ ಎಂಟ್ರೀಸ್ ಅಂತ. ಪ್ಯೂರ್ ಸಿಂಗಲ್ ಎಂಟ್ರಿ ಅಂದ್ರೆ ಇಲ್ಲಿ ನೋಡಿ ಬರೀ ಪರ್ಸನಲ್ ಅಕೌಂಟ್ಸ್ ಆಫ್ ಡೆಟಾರ್ ಅಂಡ್ ಕ್ರೆಡಿಟಾರ್ ಈಸ್ ಮೇಂಟೈನ್ ಅಷ್ಟೇ. ಸಿಂಪಲ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಏನದ? ಒಂದು ಸಬ್ಸಿಡರಿ ಬುಕ್, ಕ್ಯಾಶ್ ಬುಕ್ ಮತ್ತೆ ಲೆಡ್ಜರ್ ಅನ್ನ ಮೇಂಟೈನ್ ಮಾಡ್ತಾರೆ. ಬಟ್ ಇಲ್ಲಿ ಪ್ರತಿಯೊಂದು ಡೆಬಿಟ್ ಮತ್ತೆ ಕ್ರೆಡಿಟ್ ಎಂಟ್ರಿ ಮಾಡೋದಿಲ್ಲ. ಕಾಸಿಯಲ್ಲಿ ಏನದ ಅಂದ್ರೆ 2 or more ಸಬ್ಸಿಡರಿ ಬುಕ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ. ಕ್ಯಾಶ್ ಬುಕ್ ಆಗಿರ್ಬೋದು, ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, 2 ಅಥವಾ 2ಕ್ಕಿಂತ ಹೆಚ್ಚಿಗೆ, ಪ್ಲಸ್ ಲೆಡ್ಜರ್ ಮೇಂಟೈನ್ ಮಾಡ್ತಾರೆ. ಇದು ನೋಡಿ ಚಾರ್ಟ್ ನೋಡಿ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಯಾವ ರೀತಿ ಫ್ಲೋ ಆಗ್ತಾ ಇದೆ ಅಂತ. ಟೈಪ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ 3 ಇದಾವೆ: ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ಸಿಂಪಲ್ ಮತ್ತೆ ಕಾಸಿ. ಇದ್ರ ಜೊತೆಗೆ ನಾವು ಏನ್ ಮೇಂಟೈನ್ ಮಾಡ್ತೀವಿ? ಆ ಲೆಡ್ಜರ್ ಕಂಟೈನಿಂಗ್ ಓನ್ಲಿ ಪರ್ಸನಲ್ ಅಕೌಂಟ್, ಬರೀ ಪರ್ಸನಲ್ ಅಕೌಂಟ್ ಮಾಡ್ತೀವಿ, ಯಾರ್ದು? ಡೆಟಾರ್ ಮತ್ತೆ ಕ್ರೆಡಿಟಾರ್ದು. ಓಕೆ, ದೆನ್ ಪ್ಯೂರ್ ಸಿಂಗಲ್ ಎಂಟ್ರಿ ಅಲ್ಲಿ ಸಬ್ಸಿಡರಿ ಬುಕ್ ಅನ್ನ ಮೇಂಟೈನ್ ಮಾಡೋದಿಲ್ಲ. ಸಿಂಪಲ್ ಅಲ್ಲಿ 1 ಸಬ್ಸಿಡರಿ ಬುಕ್ ಅನ್ನ ಮೇಂಟೈನ್ ಮಾಡ್ತೀವಿ. ಕಾಸಿ ಅಲ್ಲಿ 2 ಸಬ್ಸಿಡರಿ ಬುಕ್ ಅಥವಾ 2ಕ್ಕಿಂತ ಹೆಚ್ಚಿಗೆ ಸಬ್ಸಿಡರಿ ಬುಕ್ ಅನ್ನ ಮೇಂಟೈನ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಚಾರ್ಟ್. Okay, then here comes the important one and major one: double entry system. Single entry system ನಾವು ನೋಡಿದ್ವಿ, ಓದಿದ್ವಿ ಫಾರ್ ಇನ್ಫಾರ್ಮೇಶನ್, ನಮ್ಗೆ ಗೊತ್ತಿರ್ಬೇಕಂತ. ಓಕೆ, ಬಟ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಫಾಲೋ ಆಗೋದಿಲ್ಲ. ಯಾಕಂದ್ರೆ ಇದ್ರದ್ದು ಬಹಳಷ್ಟು ಲೂಪ್ ಹೋಲ್ಸ್ ಇದಾವೆ. ನಾವು ಡೆಬಿಟ್ ಜೊತೆಗೆ ಕ್ರೆಡಿಟ್ ಎಂಟ್ರಿ ಮಾಡ್ತಾನೆ ಇಲ್ಲ ಅಂದ್ರೆ ನಮಗೆ ಕರೆಕ್ಟ್ ಆಗಿ ಪಿಕ್ಚರ್ ಗೊತ್ತಾಗೋದಿಲ್ಲ ಏನ್ ನಡೀತಾ ಇದೆ ಅಂತ. ಓಕೆ, ಸೊ ನಾವೆಲ್ಲ ಫಾಲೋ ಮಾಡೋದು, ಎಂಟ್ರಿ ಮಾಡೋದು ಎಲ್ಲವೂ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ. ಸೊ ನೋಡೋಣ, double entry system. In accounting, only business transaction recorded. Every business transaction has 2 aspects. One is receiving aspect and other is giving aspect. For example, ಈಗ ನಾನು ಇದು ಮೊಬೈಲ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ಆ ಬಿಸ್ನೆಸ್ ಇಂದ ಈ ಮೊಬೈಲ್ ಹೋಗ್ತಾ ಇದೆ, ರೈಟ್? ಈ ಮೊಬೈಲ್ ನನಗೆ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಶಾಪಿಗೆ ಹೋಗಿ ಇದು ಮೊಬೈಲ್ ಪರ್ಚೇಸ್ ಮಾಡ್ತಾ ಇದ್ದೀನಿ. ನೋಡ್ರಿ, ಕರೆಕ್ಟ್ ಆಗಿ ಡಬಲ್ ಎಂಟ್ರಿ ಸಿಸ್ಟಮ್ ಹೆಂಗಿದೆ. ಡಬಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ಏನ್ ಹೇಳ್ತಾ ಇದ್ದೀನಿ? ವಸ್ತು ಒಂದೇ ಅದ, ಒಂದು ಮೊಬೈಲ್ ಇದೆ. ಇದು ನಾನು ಮೊಬೈಲ್ ಇದು ಪರ್ಚೇಸ್ ಮಾಡಕ್ಕೆ ಶಾಪಿಗೆ ಹೋಗಿದ್ದೀನಿ, ಒಂದು ಶಾಪ್ ಹೋಗಿದ್ದೀನಿ, ಸಂಗೀತ ಶಾಪಿಗೆ ಹೋಗಿದ್ದೀನಿ. ಅಲ್ಲಿಂದ ಇದು ನಾನು ಮೊಬೈಲ್ ಪರ್ಚೇಸ್ ಮಾಡ್ತಾ ಇದ್ದೀನಿ. ಇದು ಒಂದೇ ಮೊಬೈಲ್ ಅದ, ಬಟ್ ಎಂಟ್ರಿ ನೋಡ್ರಿ 2 ಆಗ್ತಾವೆ. ಹೇಗೆ? ಆ ಶಾಪಿಗೆ ಇದು ಮೊಬೈಲ್ ಹೋಯ್ತು ಅಂದ್ರೆ ಸೇಲ್ ಆಯ್ತು, ನನ್ಗೆ ಇದು ಪರ್ಚೇಸ್ ಆಯ್ತು. ಒಂದ್ ಕಡೆ ಇದು ಡೆಬಿಟ್ ತೋರಿಸಿದ್ರೆ ಇನ್ನೊಂದ್ ಕಡೆ ಇದು ಕ್ರೆಡಿಟ್ ತೋರಿಸಿದೆ. ಇದೇ ಡಬಲ್ ಎಂಟ್ರಿ ಸಿಸ್ಟಮ್. Okay, the system of recording of both the aspects of a transaction in 2 different accounts. 2 different account ಅಲ್ಲಿ
ಇನ್ ಅಪೋಸಿಟ್ ಸೈಡ್ಸ್ ನೋಡ್ರಿ, ಅಪೋಸಿಟ್ ಒಂದ್ ಕಡೆ ಡೆಬಿಟ್ ಸೈಡ್ ಬಂದ್ರೆ ಒಂದ್ ಕಡೆ ಕ್ರೆಡಿಟ್ ಸೈಡ್ ಬರುತ್ತೆ, ರೈಟ್. ಇನ್ ಅಪೋಸಿಟ್ ಸೈಡ್ಸ್ ಫಾರ್ ಅನ್ ಈಕ್ವಲ್ ವ್ಯಾಲ್ಯೂ ಸೇಮ್ ಇರುತ್ತೆ. 10,000 ರೂಪಾಯಿ ಮಾರಿದ್ರೆ 10,000 ರೂಪಾಯಿ ಬೆಲೆದ ಅವನ ಬಳಿ ಹೋಯ್ತು ವಸ್ತು, 10,000 ರೂಪಾಯಿ ಕ್ಯಾಶ್ ಅವನಿಗೆ ಬಂತು. ಈಸ್ ನೋನ್ ಆಸ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಈಗ ನಾವು ಇದೆಲ್ಲ ಇದ್ರದ್ದು ಎಂಟ್ರೀಸ್ ಎಲ್ಲ ನೋಡಬೇಕು. ಸೊ ಇವತ್ತಿನ ಕ್ಲಾಸ್ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ನಮ್ಮ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಲ್ ಸಿ ಡಬಲ್ ಎಂಟ್ರಿ ಸಿಸ್ಟಮ್, ಅದ್ರದ್ದು ರೂಲ್ಸ್ ಏನಿದಾವೆ ಅಂಡ್ ಅದು ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಂತ. ಓಕೆ, ಸೊ ಅಂಟಿಲ್ ದೆನ್ ಇದೆಲ್ಲ ರಿವೈಸ್ ಮಾಡಿ ಒಂದ್ಸರಿ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಸಿ ಯು ಗೈಸ್, ಟೇಕ್ ಕೇರ್.